ಹೇ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಕಾರ್ ಶಾಪಿ. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಕಾರ್ಗಳು ತೊಗೊತೀವಿ, ಅದನ್ನು ಮೇಂಟೆನೆನ್ಸ್ ಕೂಡ ಮಾಡ್ತೀವಿ. ಮೇಂಟೆನೆನ್ಸ್ ಅಂತ ಹೇಳಿದ್ರೆ ಇವಾಗ ಏನಾದ್ರು ಗಲೀಜಾಗಿದ್ದರೆ ವಾಶ್ ಮಾಡ್ತೀವಿ, ಶ್ಯಾಂಪು ಹಾಕ್ತೀವಿ. ಬಟ್ ಏನೇ ಮಾಡಿದ್ರು ನಾವು ನೀರು ಉಪಯೋಗಿಸ್ಬೇಕಾದ್ರೆ ರೆಗ್ಯುಲರ್ ಆಗಿ ಒಂದು ಮಿನರಲ್ ವಾಟರ್ ಯೂಸ್ ಮಾಡೋಕ್ಕಾಗಲ್ಲ ಕಾರ್ ವಾಶಿಗೆ, ಅಥವಾ ಡ್ರಿಂಕಿಂಗ್ ವಾಟರ್ನು ನಾವು ಯೂಸ್ ಮಾಡೋಕ್ಕಾಗಲ್ಲ. ನಾವೇನು ಮಾಡ್ತೀವಿ, ರೆಗ್ಯುಲರ್ ಆಗಿ ಬೋರ್ವೆಲ್ ವಾಟರ್ ಯೂಸ್ ಮಾಡ್ತೀವಿ. ಯೂಸ್ ಮಾಡಿ ವಾಶ್ ಆದಮೇಲೆ ಪ್ರಾಬ್ಲಮ್ ಏನಾಗುತ್ತೆ, ನಾವು ಕರೆಕ್ಟಾಗಿ ಫಸ್ಟಿಗೆ ಗ್ಲಾಸ್ನ ವೈಪ್ ಮಾಡಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ತೋರಿಸ್ತೀವಿ. ವಾಷಿಂಗಲ್ಲಿ ಒಂದು ಇನ್ಸ್ಟ್ರಕ್ಷನ್ ಇದೆ. ಏನಂತ ಹೇಳಿದ್ರೆ, ನೀವು ಶಾಂಪೂ ವಾಶ್ ಮಾಡಿ, ವಾಟರ್ ವಾಶ್ ಮಾಡಿ, ಏನೇ ಮಾಡಿ, ವಾಶ್ ಆದಮೇಲೆ ಫಸ್ಟಿಗೆ ನೀವು ಡ್ರೈ ಮಾಡಬೇಕಾದ್ರೆ ಯಾವಾಗಲೂ ಗ್ಲಾಸ್ಗಳನ್ನ ಮಾತ್ರ ಫಸ್ಟ್ ಕ್ಲೀನ್ ಮಾಡ್ಕೊಬೇಕು, ಆಮೇಲೆ ಬಾಡಿ ಕ್ಲೀನ್ ಮಾಡಬೇಕು, ಲಾಸ್ಟಿಗೆ ಬಂದು ಟೈರ್ ಆ್ಯಂಡ್ ವೀಲ್ ಕ್ಲೀನ್ ಮಾಡಬೇಕು. ಸಾಕಷ್ಟು ಜನ ಏನು ಮಾಡ್ತಾರೆ, ಗ್ಲಾಸ್ನ ನೆಗ್ಲೆಕ್ಟ್ ಮಾಡಿ ಲಾಸ್ಟಿಗೆ ಮಾಡೋಣ ಅಂತೇಳಿ ಫುಲ್ ಬಾಡಿನ ವೈಪ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತ ತೋರಿಸ್ತೀನಿ ನೋಡಿ ಹತ್ತಿರದಿಂದ. ನೋಡಿ, ಇವಾಗ ಫ್ರಂಟ್ ಗ್ಲಾಸು ನಿಮ್ಗೆ ಇಲ್ಲಿ ಕಾಣ್ತಾ ಇದೆ, ಈ ವೈಟ್ ಮಾರ್ಕ್ಸು. ನೀವು ಅನ್ಕೊಬೋದು ಇದು ವೈಪ್ ಆಗಿಲ್ಲ ಅದಕ್ಕೆ ಅಂತ. ನಾನು ಜಸ್ಟ್ ವೈಪ್ ಮಾಡಿ ತೋರಿಸ್ತೀನಿ ನೋಡಿ. ವೈಪ್ ಮಾಡಿದ್ರು ಇಷ್ಟೇ ಹೋಗ್ತಾ ಇರೋದು. ಈ ಸ್ಟೇನ್ಸ್ ಏನು ಕಾಣ್ತಾ ಇದೆಯಲ್ಲ, ಈ ಪರ್ಟಿಕ್ಯುಲರ್ ಸ್ಟೇನ್ಸ್ ಬಂದ್ಬಿಟ್ಟು ಹಾರ್ಡ್ ವಾಟರಲ್ಲಿ ಆಗ್ತಾ ಇರೋದು. ಈ ಹಾರ್ಡ್ ವಾಟರ್ ಸ್ಟೇನ್ಸ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು. ಸಾಕಷ್ಟು ಜನಕ್ಕೆ ಯಾವ ರೀತಿ ಅಂತ ಗೊತ್ತಿಲ್ಲ. ರೀಸೆಂಟಾಗಿ ನನ್ನ ಫ್ರೆಂಡ್ ಒಬ್ರು ಅಮಿತ್ ಅಂತ ಹೇಳಿ, ಅವ್ರದ್ದು ಒಂದು ರಿಡ್ಸ್ ಕಾರ್ ಇದೆ. ಅವ್ರೇನು ಮಾಡಿದ್ರು, ಇದೇ ರೀತಿ ವಾಶ್ ಮಾಡಿದ್ಮೇಲೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಾರೆ, ಇದೇ ರೀತಿ ಡಾಟ್ಸ್ ಆಗಿತ್ತು. ಅವ್ರಿಗೂ ಇದು ಬಂದು ನಿಮಗೆ ಬರೀ ಸೈಡ್ ಆದರೂ ಓಕೆ, ಅವ್ರಿಗೇನಾಗಿತ್ತು ಫ್ರಂಟ್ ಗ್ಲಾಸಲ್ಲಿ ಸಮೇತ ಆಗಿತ್ತು. ಫ್ರಂಟ್ ಗ್ಲಾಸಲ್ಲಿ ಆದಾಗ ಕೊನೆಗೆ ಅವರಿಗೆ ಡ್ರೈವಿಂಗಿಗೆ ಕಷ್ಟ ಆಗಿ ಗ್ಲಾಸೇ ಚೇಂಜ್ ಮಾಡ್ತೀನಿ ಅಂದ್ರೆ 700-800 ರೂಪಾಯಿ ಖರ್ಚು ಮಾಡ್ತೀನಿ ಅಂದರೆ, ನಾನು ಅವರಿಗೆ ಈ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ತೋರಿಸಿದೆ. ನೋಡಿ, ಈ ರೀತಿ ಮಾಡಿದ್ರೆ ಹೋಗುತ್ತೆ ಅಂತ ಹೇಳಿ ತೋರಿಸಿದೆ. ಅದು ತೋರಿಸಿದ ಮೇಲೆ ಅವ್ರದ್ದು ಇಡೀ ಗ್ಲಾಸ್ ಫುಲ್ ಕ್ಲೀನ್ ಆಯಿತು. ಸೊ ಅವರಿಂದ ಸುಮಾರು ರೆಫರೆನ್ಸ್ ಸಿಕ್ಕಿ ಪ್ರಾಡಕ್ಟ್ ಮೂವ್ಮೆಂಟ್ ಸ್ಟಾರ್ಟ್ ಆಯಿತು. ಸೊ ನಾನು ಅಂದ್ಕೊಂಡು ಈ ಪ್ರಾಡಕ್ಟ್ ಸುಮಾರು ಜನಕ್ಕೆ ಗೊತ್ತಿಲ್ಲ, ಅಟ್ಲೀಸ್ಟ್ ಈ ಪ್ರಾಡಕ್ಟ್ ತೋರಿಸಿದ್ರೆ ನಾನು ಯಾರಿಗಾರು ಯೂಸ್ ಆಗ್ಬೋದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ತೋರಿಸ್ತೀನಿ. ಈ ಪರ್ಟಿಕ್ಯುಲರ್ ಮಾರ್ಕ್ನ ನೀವು ಇಷ್ಟೇ ಹತ್ತಿರ ಬಂದು ನೋಡಿ, ನಾನು ಎಷ್ಟೇ ಜೋರಾಗಿ ಹಿಂಗಂದ್ರೂ ಹೋಗಲ್ಲ, ಆ ಸ್ಟೇನ್ ಹಾಗೇ ಇರುತ್ತೆ. ಕೆಲವು ಸಾರಿ ಏನು ಮಾಡ್ತಾರೆ, ಈ ಪೇಂಟ್ರ್ ಹತ್ರ ಕೊಡ್ತಾರೆ, ಅವ್ರು ಬಫಿಂಗ್ ಮಾಡ್ತಾರೆ. ಬಫಿಂಗ್ ಎಲ್ಲ ಮಾಡಿದ್ರೆ ಜನರಲಿ ನಿಮ್ಗೆ ಏನಾಗುತ್ತೆ, ಗ್ಲಾಸ್ ಬಂದ್ಬಿಟ್ಟು ತಿನ್ನಾಗುತ್ತೆ. ಸೊ ಅದು ಮಾಡಿಸ್ಬೇಡಿ. ನಾನೊಂದು ಪ್ರಾಡಕ್ಟ್ ತೋರಿಸ್ತೀನಿ ಯಾವ ರೀತಿ ಯೂಸ್ ಮಾಡೋದು ಅಂತ, ಎಷ್ಟು ಈಸಿಯಾಗಿ ಹೋಗುತ್ತೆ ನೋಡಿ. ನಾವು ಇವತ್ತು ಯೂಸ್ ಮಾಡ್ತಾ ಇರೋಂಥ ಪ್ರಾಡಕ್ಟ್ ಬಂದು ನೋಡಿ, ರಿಲೀಸ್ ಆನ್ ಅಂತ ಒಂದು ಪ್ರಾಡಕ್ಟಲ್ಲಿ ಹಾರ್ಡ್ ವಾಟರ್ ಮಾರ್ಕ್ ರಿಮೂವರ್ ಅಂತ ಹೇಳಿ. ಈ ಪ್ರಾಡಕ್ಟು ಜಸ್ಟ್ ಒಂದು 380-400 ರೂಪೀಸ್ ಇದೆ ಅಷ್ಟೇ. ಸುಮಾರು ಜನ ಕಾರ್ ಬಿಟ್ಟೋಗಿ ನಾವು ಕ್ಲೀನ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ, 1000-1200 ರೂಪೀಸ್ ಚಾರ್ಜ್ ಮಾಡ್ತಾರೆ. ದಿಸ್ ಇಸ್ ಓನ್ಲಿ 380-400 ರೂಪೀಸ್. ಹಾಗೂ ಇಷ್ಟು ಲಿಕ್ವಿಡ್ ನನ್ನ ತಿಳಿದ ಮಟ್ಟಿಗೆ ಸಾಧಾರಣ ನಿಮಗೊಂದು 5-6 ಕಾರ್ಸ್ಗಂತೂ ಯೂಸ್ ಮಾಡ್ಬೋದು. ಸೊ ಎಷ್ಟು ಈಸಿಯಾಗಿ ಹೋಗುತ್ತೆ ನೋಡ್ತೀನಿ. ಜಸ್ಟ್ ಇದು ಸ್ವಲ್ಪ ಅಸಿಡಿಕ್ ಇರೋದ್ರಿಂದ ನೀವು ಕೈಗೆ ಗ್ಲೌಸ್ ಹಾಕ್ಕೊಳ್ಳಿ. ಗ್ಲೌಸ್ ಹಾಕ್ಕೊಂಡು ಜಸ್ಟ್ ಒಂದು ವೇಸ್ಟ್ ಅಥವಾ ಒಂದು ಮೈಕ್ರೋಫೈಬರ್ ಕ್ಲಾತಲ್ಲಿ ಸ್ವಲ್ಪ ಲಿಕ್ವಿಡ್ನ ಮಾಡಿಕೊಂಡು ಒರೆಸಿ ಯಾವ ರೀತಿ ಆಗುತ್ತೆ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಗ್ಲೌಸ್ ಹಾಕೊಬೇಕು. ನಾನು ಜಸ್ಟ್ ಒಂದು ಕಸ್ಟಮರ್ಗೆ ಡೆಮೋ ತೋರ್ಸೋಕ್ಕೆ ಅಂಥೇಳಿ ಮೈಕ್ರೋಫೈಬರ್ ಕ್ಲಾತ್ಗೆ ಈ ರೀತಿ ಜಸ್ಟ್ ಸ್ವಲ್ಪ ಬಗ್ಸಿ ಸರ್, ಸ್ವಲ್ಪ ಬಗ್ಸಿ, ಇನ್ನು ಸ್ವಲ್ಪ ವೆಟ್ ಮಾಡಿ ತೆಗೀರಿ. ನೋಡಿ, ಇಷ್ಟೇ ವೆಟ್ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಹೋಗುತ್ತೆ ಅಂತ ನೋಡಿ. ನಾಟ್ ಇವನ್ 3-4 ಸೆಕೆಂಡ್ಸ್ ಕಾಣಿಸ್ತಿದ್ಯಾ ನೋಡಿ. ಇಲ್ಲೆಲ್ಲ ಡಾಟ್ಸ್ ಇದೆ ನೋಡಿ. ಈ ಜಾಗ ನಾನು ಇವಾಗ ಕ್ಲೀನ್ ಮಾಡಿದ್ದು ಇಷ್ಟು ಈಸಿ ನೋಡಿ ಹೆಂಗೆ ಹೋಗ್ತಾ ಇದೆ. ಇದಕ್ಕೆ ನೀವೇನು ತುಂಬ ಶ್ರಮ ಹಾಕಬೇಕು ಅಥವಾ ಕಷ್ಟಪಟ್ಟು ಕ್ಲೀನ್ ಮಾಡಬೇಕು ಅನ್ನೋದೇನಿಲ್ಲ, ವೆರಿ ಈಸಿ ನೋಡಿ ಯಾವ ರೀತಿ ಕ್ಲೀನ್ ಆಯಿತು. ಇದನ್ನು ನೀವೇ ಈಸಿಯಾಗಿ ಮಾಡ್ಬೋದು. ಬಟ್ ಏನು ಗಮನ ಮಾಡಬೇಕು ಅಂದರೆ, ಪೇಂಟು ಈ ಥರ ಫೈಬರ್ ಐಟಮ್ಸು ಎಲ್ಲಿಗೂ ಇದು ತಗಲಿಸ್ಬಾರ್ದು. ಸೊ ಈ ರೀತಿದು ಯಾವ್ದಾದ್ರು ಪ್ರಾಡಕ್ಟ್ಸ್ ಬೇಕು ಅಂತ ಹೇಳಿದ್ರೆ, ನಮ್ಮದು ವೆಬ್ಸೈಟ್ ಇದೆ carshoppy.in ಅಂತೇಳಿ, ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಆಫ್ಲೈನ್ ಅಂತ ಹೇಳಿದ್ರೆ ಕಾರ್ ಶಾಪಿ ಅಂತ ಹೇಳಿ ನಮ್ಮದು ಚಿಕ್ಕಮಗಳೂರಲ್ಲಿ ಸ್ಟೋರ್ ಇರೋದು, ಇಲ್ಲೂ ಸಿಗುತ್ತೆ. ಇನ್ ಕೇಸ್ ಇಲ್ಲೆಲ್ಲೂ ಇಲ್ಲ, ನೀವು ಬ್ಯಾಂಗ್ಳೂರಲ್ಲಿ ಅಥವಾ ಬೇರೆ ಪ್ಲೇಸಲ್ಲಿ ಎಲ್ಲರೂ ಇದ್ದೀರಾ, ಅಲ್ಲೆಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಮಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನೀವೊಂದು ಆರ್ಡರ್ ಪ್ಲೇಸ್ ಮಾಡಿದರೆ ಕೊರಿಯರ್ ಕೂಡ ಮಾಡ್ಕೊಳಿಸ್ತೀವಿ. ಈ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ ನಿಮ್ಗೆ ಇಷ್ಟ ಆಗೋದಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರೋ ಪ್ರಯತ್ನದಲ್ಲಿ ದಿಸ್ ಇಸ್ ದರ್ಶನ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.